ಈ ಸಿನಿಮಾದಲ್ಲಿ ತುಂಬ ಡೆಡಿಕೇಶನ್ ಮಾಡಿದ್ವಿ. ನಾನು, ನಾಗು ಮತ್ತು ಪೂರ್ಣ ಮತ್ತು ಶಿವರಾಜ್ ಕೇರ್ಪೇಟೆ ಆ್ಯಂಡ್ ಈ ಪೂರ್ಣ ಇವ್ರು ಬಿಡಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ನಾವು ಭಾಳ ಡೆಡಿಕೇಶನ್ ಮಾಡಿದ್ವಿ. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಸೆಟ್ಗೆ ಹೋಗ್ತಿದ್ವಿ 7 ಗಂಟೆಗೆ. 7 ಗಂಟೆ ಕರೆಸಿದ್ರೆ ನಾನು ಹೆಚ್ಚು ಕಡಿಮೆ ಒಂದು 8:30 ತಿಂಡಿ ತಿಂತಿದ್ದೆ. 8:30 ತಿಂಡಿ ತಿಂದು ಮಲ್ಕೊಂಡ್ರೆ 1 ಗಂಟೆವರೆಗೂ ಮಲ್ಕೋತಿದ್ದೆ. ಒಂದು ಮತ್ತೆ ಎಬ್ಸೋರು ಊಟ ಕೊಡ್ತಿದ್ರು. ಆಮೇಲೆ ಮತ್ತೆ ಶಾರ್ಟ್ಗೆ ಹೋಗ್ತಿದ್ದೆ. ಒಂದು 2:30 3 ಗಂಟೆ ಕರೆಯೋರು. ಬಾಕಿಯವ್ರದ್ದೆಲ್ಲ ಪಾಪ ಶೂಟಿಂಗ್ ಮಾಡಿರೋರು. ನಾನು ಆಮೇಲೆ ಮತ್ತೆ ಶಾರ್ಟ್ಗೆ ಹೋಗಿ 1-2 ಶಾರ್ಟ್ ಇರೋದು ಮುಗಿಸ್ಬಿಟ್ಟು ಮತ್ತೆ ಮನೆಗೆ ಹೋಗ್ತಿದ್ದೆ. ತುಂಬ ಕಷ್ಟಪಟ್ಟಿದ್ದೀವಿ. ಆ ಶ್ರಮದೆಲ್ಲ ನಿಮ್ಗೆ ಗೊತ್ತಾಗ್ತಾಯಿದೆ ಅದು. ಓಕೆ, ಸೊ ನೀವು ಆಲ್ರೆಡಿ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ ಅಲ್ವಾ? ಪಂಚಾಗ್ಲಿಲ್ವ ನಮ್ಮ ಮಾತಾಡಿದ್ದು? ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಇದಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡುವಾಗ ಯಾವ ಥರ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು? ಬಿಕಾಸ್ ಇವಾಗಿನ ಜನ ಹೇಗಿದೆ ಅಂದರೆ ನಾವು ಎಷ್ಟು ಹೊಸದನ್ನು ಕೊಟ್ಟರು ಕೂಡ ಇನ್ನೂ ಹೊಸದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸೊ ಇದಕ್ಕೆ ಯಾವ ಥರ ಚಾಲೆಂಜಿಂಗ್ ಆಗಿತ್ತು? ಅದಕ್ಕೆ ನಾವು ಏನು ಮಾಡ್ದೋ ಏನೋ ಹೊಸದು ಮಾಡೋಕ್ಕೆ ಹೋಗಿಲ್ಲ. ತುಂಬ ಸಿಂಪಲ್ ಆಗಿ ಆರ್ಡಿನರಿ ಮಾಡಿಬಿಟ್ಟು. ಸೊ ಅದೇ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ. ಓಕೆ, ಸೊ ಈ ಮ್ಯಾಟಿನಿ ಅಂತ ಸಿನಿಮಾ ನಿಮ್ಮ ಹತ್ರ ಬಂದಾಗ ಯಾವ ಒಂದು ಅಂಶ ನಿಮಗೆ ಸಾಕಷ್ಟು ಹಿಡಿದಿಟ್ಕೊಂಡಿದ್ದು? ಈ ಮೂವಿ ಮಾಡ್ಲೇಬೇಕು. ರಚಿತಾರಾಮನ ಅಂಶ ಒಂದು ಸಾಕಷ್ಟು ಹಿಡಿದಿಟ್ಕೊಂತ ನಮಗೆ. ಅದಿತಿ ಪ್ರಭುದೇವ ಅನ್ನೋದು ಅಂಶ ಸಖತ್ ಹಿಡಿದಿಟ್ಕೊತ ನಮ್ಮ. ಶಿವರಾಜ್ ಕೇರ್ಪೇಟೆ ಅವರೆಲ್ಲ ಆಮೇಲೆ ದುಡ್ಡು ಮತ್ತೆ ಮಾತುಕತೆ ಎಲ್ಲ ಐತಲ್ಲ ಅದು ಸ್ವಲ್ಪ ಹಿಡಿದಿಟ್ಕೊತ ನಮ್ಮನ್ನ. ಓಕೆ, ದುಡ್ಡು ಅಂದ್ರೆ ಎಷ್ಟು ಸರ್? ಎಷ್ಟು ಸೊನ್ನೆ ಇದೆ ಹಾಗಾದ್ರೆ? ಎಷ್ಟು ಸೊನ್ನೆನಾ? ಎಷ್ಟು ಬೇಕಾದ್ರೆ ಹಾಕೊಳ್ಳಿ, ಲೆಕ್ಕನೇ ಇಲ್ಲ, ಬರೀ ಸೊನ್ನೆಗಳೇ. ಓಕೆ, ಸೊ ಇಷ್ಟು ಹಾಸ್ಯಮಯವಾಗಿತ್ತು ಅಂತ ಅಂದ್ರೆ, ಸೊ ಇವಾಗ ನೀವು ಸೆಟ್ಟಲ್ ಇರುವಾಗ ಯಾವ್ಯಾವ ತರ ಇರ್ತಿತ್ತು? ಫನ್ ಸೀನ್ಸ್ ಎಲ್ಲ ಹೇಗಿರ್ತಿತ್ತು? ಅಂಡ್ ಎಷ್ಟು ತುಂಬಾ ಫನ್ನು. ಸೆಟ್ಟಲ್ ಅಂತೂ ಸಖತ್ ಫನ್ನು. ತುಂಬಾ ಕಾಮಿಡಿ ಮಾಡ್ತಾ ಇದ್ವಿ. ತುಂಬಾ ನಗೋದು ಎಲ್ರೂ. ತುಂಬಾ ಖುಷಿ ಪಡೋದು. ತುಂಬಾ ಫನ್ನು. ಸಿನಿಮಾದ ಪಿಕ್ನಿಕ್ ತರ ಫೀಲ್ ಇತ್ತು. ಎಲ್ಲ ಒಂಥರ ಫ್ಯಾಮಿಲಿ ತರ ಇದ್ವಿ. ಎಲ್ಲ ಅಣ್ಣ ತಮ್ಮದಿರ ತರ, ಅಕ್ಕ ತಂಗಿರ ತರ ಎಲ್ಲ ಬಹಳ ಎಂಜಾಯ್ ಮಾಡ್ತಾ ಇದ್ವಿ. ಮದುವೆ ಆಗಿದೀವಿ ಅಂತ ಎಲ್ರು ಕೂಡ ಅಣ್ಣ ತಂಗಿ ಅಂತ ಹೇಳ್ತಿದ್ರಾ ಅಥವಾ ಹೇಗೆ? ಮದುವೆ ಆಗಿದ್ದೀವಿ ಅಂತ ಅಣ್ಣ ತಂಗಿನ, ಮದುವೆ ಆದ್ರೆ ಏನು ಅಣ್ಣ ತಂಗಿ ಅಂತ ಯಾಕೆ ಹೇಳ್ಬೇಕು? ಮದುವೆ ಆದ್ರೆ ಆಯ್ತದೆ ಅಷ್ಟೇ, ಅದರಲ್ಲೇನಿದೆ. ಇಲ್ಲಾಂದ್ರೆ ವೈಫ್ ಓಡಿಸ್ಕೊಂಡ್ಬರ್ತಾರಲ್ಲ ಮತ್ತೆ? ಬರಲಿ ಬಿಡಿ, ಓಡಿಸ್ಕೊಂಬಂದ್ರೆ ನಾವು ಬೇರೆ ಕಡೆ ಓಡ್ಬಿಡೋದು. ಬೇರೆಯವ್ರ ಜೊತೆ ಓಡ್ಬಿಡೋದು ಕಣಮ್ಮ. ಅವ್ರು ಓಡಿಸ್ಕೊಂಬಂದಾಗ ಬೇರೆಯವ್ರ ಜೊತೆ ಓಡ್ಬಿಡೋದು ಅಷ್ಟೇ. ಸೊ ಪ್ರತಿ ಸರಿನೂ ಹೊಸ ಮ್ಯೂಸಿಕ್ ಕೇಳ್ತಾ ಇರುವಾಗ ಅದು ಬರೀ ಆ ಮೂವಿಗೆ ಮಾತ್ರ ಸೀಮಿತವಾಗಿರಲ್ಲ. ನಾವು ನಮ್ಮ ಡೈಲಿ ಲೈಫಲ್ಲೂ ಕೂಡ ಅಂತ ಸಾಂಗ್ನ ಕೇಳ್ತಾನೆ ಇರ್ತೀವಿ. ನಮ್ಗೆ ಇನ್ಸ್ಪಿರೇಷನ್ ಅನಿಸ್ತಿರುತ್ತೆ, ಮೋಟಿವೇಶನ್ ಅಂತ ಅನಿಸ್ತಾನೆ ಇರುತ್ತೆ. ಸೊ ಪ್ರತಿ ಸರಿನೂ ಕೂಡ ಹೊಸ ಥರ ಸಂಗೀತ ಸಂಯೋಜನೆ ಮಾಡುವಾಗ ಯಾವ ಥರ ಇರುತ್ತೆ ನಿಮ್ಗೆ? ಇವರು ಸಖತ್ ಕಷ್ಟಪಡ್ತಾರೆ. ಕಾಡ್ಗೆ ಹೋಗ್ತಾರೆ, ಅಲ್ಲಿ ನೀರಿನ ಸೌಂಡು, ಕಲ್ಲುಗಳ ಸೌಂಡು, ಮತ್ತೆ ಜೇನು ನೊಣಗಳ ಸೌಂಡು, ಆಮೇಲೆ ಈ ಗೂಬೆ ಸೌಂಡು, ಕೋತಿ ಸೌಂಡು, ಈ ತರ ಎಲ್ಲಾ ಪ್ರಾಣಿಗಳ ಸೌಂಡ್ಗಳನ್ನ ಕಲೆಕ್ಟ್ ಮಾಡಿ ಅದರಿಂದ ಒಂದು ಮ್ಯೂಸಿಕ್ ನ ಕ್ರಿಯೇಟ್ ಮಾಡ್ತಾರೆ. ಯಾವ ಹೀರೋಗೆ ಮ್ಯಾಚ್ ಆಗುತ್ತೆ ಅದೆಲ್ಲ ಮ್ಯಾಚ್ ಮಾಡಿ ತುಂಬಾ ಕಷ್ಟ. ಈ ಸಲ ಬನ್ನೇರಘಟ್ಟ ಹೋಗಿದ್ರು, ಡೀಪ್ ಫಾರೆಸ್ಟ್ ಹೋಗಿದ್ರು, ಹುಲಿ ಸೌಂಡ್ ಎಲ್ಲ ತರಕ್ಕೆ ನನಗೋಸ್ಕರ. ಸೊ ಇವಾಗ ಇವ್ರು ತಲೆಯಲ್ಲಿದ್ದಾರೆ ಅಂತ ಅಂದ್ರೆ ಯಾವ ತರ ಸಂಗೀತ ಬರ್ಬೋದು ಅಂತ ಫೀಲ್ ಆಗುತ್ತೆ ತಲೆ? ಆಕ್ಚುಲಿ ಅದು ಫಸ್ಟ್ ಫಿಲಮ್ ಇಂದನೂ ಒಂದು ಒಳ್ಳೊಳ್ಳೆ ಹಾಡುಗಳು ರಾಪ್ ಅದು ಹೌದು ಆಕ್ಚುಲಿ. ಸೊ ಆಡಿಯನ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಒಂದು ಆಟೋಮೆಟಿಕ್ ಆಗಿ ನಮ್ಮ ಮೈಂಡಿಗೆ ಬಂದ್ಬಿಡುತ್ತೆ. ಸೊ ಅದೇನೋ ಗೊತ್ತಿಲ್ಲ, ಅದು ನ್ಯಾಚುರಲ್ ಆಗಿ ಒಳ್ಳೊಳ್ಳೆ ಹಾಡುಗಳು ಕುತ್ಕೊಳ್ಳುತ್ತೆ. ಸತೀಶ್ ಸರ್ ಅಂತ ಬೇರೆ ಕರೀತಾರೆ. ಈಗ ಮರ್ಯಾದೆ ಕೊಡ್ತಾರೆ, ಎಲ್ಲ ಜನ ನೋಡ್ತಿದ್ದಾರೆ, ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ. ಸುಮ್ಮನೆ ಏನು ಹಂಗೆಲ್ಲ ಏನು ಕರೆಯಲ್ಲ, ಬಾಯಿಗೆ ಬಂದಂಗೆ ಬೈತಾರೆ. ಅವ್ರಿಗೆ ಹಂಗೂ ಬೈಬೇಕು ಅನ್ಸಿದ್ರೆ ಸಂಗೀತ ಸಂಯೋಜನೆಯಲ್ಲಿ ಹಾಕೊಂಡ್ಬಿಡ್ತಾರೆ. ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಸಾಂಗಲ್ಲೆಲ್ಲ ಒಂದಷ್ಟು ಲಿರಿಕಲಿ ಬರ್ದಿದ್ದೀವಿ ನಾವು ಇವರಿಗೆ ಕುರಿತಾಗಿ. ಓಕೆ, ಸೂಟ್ ಆಗೋ ಥರ. ಅಂಡ್ ಹೆವಿ ಸ್ಟಾರ್ ಕ್ಯಾಸ್ಟ್ ಇದೆ ಅಲ್ವಾ? ಒಳ್ಳೊಳ್ಳೆ ತಾರಾಗಣ ಇದೆ. ಅದಕ್ಕೆ ಲಾರಿ ತರಿಸಿದ್ವಿ ಲಾಸ್ಟ್ ಟೈಮ್. ಹೆವಿ ಸ್ಟಾರ್ ಕ್ಯಾಸ್ಟ್ ಇರೋದ್ರಿಂದ ಎಲ್ಲರೂ ಲಾರಿನ ತುಂಬಿಕೊಂಡು ಹೋದ್ವಿ. ಸೊ ಕನ್ನಡ ಚಿತ್ರರಂಗದಲ್ಲಿ ಇವಾಗ ಹೇಗಾಗ್ತಾ ಇದೆ ಅಂದ್ರೆ ಎಲ್ಲಾ ಸಿನಿಮಾನು ಕೂಡ ಹುಬ್ಬೇರಿಸಿ ನೋಡುವ ತರ ಆಗಿದೆ ಆಲ್ರೆಡಿ. ಬಿಕಾಸ್ ಅವಾಗೆಲ್ಲ ಏನಾಗ್ತಿತ್ತು ಅಂತಂದ್ರೆ ಬೇರೆ ಭಾಷೆ ಚಿತ್ರಕ್ಕೆ ಹೋಗೋಣ. ಇವಾಗ ಹೆಂಗಾಗಿದೆ ಎಲ್ಲದೂ ಕೂಡ ನಮ್ಮಲ್ಲೇ ಬರ್ತಾ ಇದೆ, ಏನಕ್ಕೆ ಬೇರೆ ಭಾಷೆಗೆ ಹೋಗ್ಬೇಕು ಅಂತ. ಸೊ ಇಷ್ಟೊಂದು ತಾರಾಗಣ ಇರೋದ್ರಲ್ಲಿ ನಿಮಗೆ ಸಖತ್ ಕೂಳೆ ಕೊಟ್ಟಿದ್ದಂದ್ರೆ ಯಾರು ನಿಮ್ಮ ಸೆಟ್ ಅಲ್ಲಿ? ಆಕ್ಚುಲಿ ಏನ್ ಗೊತ್ತಾ, 6 ಜನ ಸ್ಟಾರ್ಗಳಿರೋ ಫಿಲಮ್ ಇದೆ. ಹೌದು, ಜನ ಎಕ್ಸ್ಪೆಕ್ಟ್ ಮಾಡ್ತಿದಾರಲ್ಲ 6 ಜನ ಸ್ಟಾರ್. ನಾನು ಅದೇ ಅನ್ಕೊಳ್ತೀನಿ, ತಾರಾಗಣ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ. ಎಲ್ಲ ಹೀರೋಗಳೇ. ನಿಮ್ಗೆ ಜಾಸ್ತಿ ಕೂಳೆ ಕೊಟ್ಟಿದ್ಯಾರು? ನೆಕ್ಸ್ಟ್ ಪಿಕ್ಚರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀನಿ ಸ್ವಲ್ಪ. ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ ಕೊಡಬೇಕೋ ಬೇಡ ಅಂತ. ನಿಮ್ಗೆ ಜಾಸ್ತಿ ಕೂಳೆ ಕೊಟ್ಟಿದ್ಯಾರು? ಹಂಗಲ್ಲ, ಇಲ್ಲಿ ಆ್ಯಕ್ಚುಲಿ ಅಂದರೆ ಎಲ್ಲ ಹೀರೋಗಳೇ ಪಾಪ. ಈಗ ನಾಗಭೂಷಣ ಆಲ್ರೆಡಿ ಟಗರು ಪಲ್ಯ ಮಾಡಿದ್ದಾರೆ, ಪೂರ್ಣ ಅಂತ ಒಬ್ರು ಮಾಡಿದ್ದಾರೆ, ಆರ್ಕೆಸ್ಟ್ರಾ ಮಾಡಿದರು, ಅದರಲ್ಲಿ ಹೀರೋ. ನಮ್ಮ ಶಿವರಾಜ್ ಕೇರ್ಪೇಟೆ ನಾನು ಮತ್ತು ಗುಂಡ ಫಿಲ್ಮಲ್ಲಿ ಹೀರೋ. ಇನ್ನೊಬ್ಬ ಹೊಸ ಹುಡುಗ ಇದ್ದಾನೆ ಬಿಟ್ಟರೆ ಎಲ್ಲರೂ ಹೀರೋಗಳೇ. ಆಮೇಲೆ ಹೀರೋಯಿನ್ಗಳಿಬ್ಬರು ಒಳ್ಳೆ ಸ್ಟಾರ್ ಕ್ಯಾಸ್ಟ್. ನೀವು ಹೇಳ್ದಂಗೆ ತುಂಬ ಚೆನ್ನಾಗಿದೆ ಅಂದರೆ ಲಕ್ಕಿ. ಬಿಕಾಸ್ ಯಾಕೆಂದರೆ ನಿಮ್ಗೆ ಈ ಥರ ಕಾಂಬಿನೇಷನ್ ಮಾಡಿ ಎಲ್ಲರೂ ಕರ್ಕೊಂಬಂದು ಒಂದು ತಟ್ಟೆಲ್ಲಿ ಹಾಕ್ಬೇಕಲ್ಲ. ವೆರಿ ತಕ್ಕಡಿಲಿ ಹಾಕೋದು ದೊಡ್ಡ ಕಷ್ಟ. ಎಲ್ಲರನ್ನು ಸೇರಿಸಿ ಅವ್ರ ಡೇಟ್ಗಳು ಬೇಕಲ್ಲ.
ಎಲ್ಲರೂ ಬ್ಯುಸಿ ಇರೋ ಆರ್ಟಿಸ್ಟ್ಗಳೇ ಒಂದೊಂದು ದಿವಸ ಶೂಟ್ ಮಾಡಬೇಕು ಅಂದ್ರೆ ತುಂಬ ಕಷ್ಟ. ಇದು ಯಾವುದೋ ಈಗ ಶಿವರಾಜ್ಗೆ ಬುಕ್ ಮಾಡ್ಕೊಂಡ್ರೆ ನಾವು ನಾಗು ಡೇಟ್ ಇರಲ್ಲ, ನಾಗು ಬುಕ್ ಮಾಡ್ಕೊಂಡ್ರೆ ರಚಿತಾ ಅವ್ರ ಡೇಟ್ ಇರಲ್ಲ, ರಚಿತಾ ಅವ್ರು ಬುಕ್ ಮಾಡ್ಕೊಂಡ್ರೆ ಅದಿತಿ ಡೇಟ್ ಇರಲ್ಲ, ಎಲ್ರಿಗೂ ಡೇಟ್ ಸಿಗೋದು ನಾನು ಒಬ್ಬಂದೆ. ನಾನು ಅದೇ ಅನ್ಕೋತಿದ್ದೆ ಡೈರೆಕ್ಟರ್ ಹೆಂಗ್ ಕತೆ ಹೆಂಡಿದ್ದಾರೆ, ಬಿಕಾಸ್ ಟ್ರೈಲರ್ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಅವರದ್ದೇ ಆದ ಸ್ಕ್ರೀನ್ ಸ್ಪೇಸ್ ಇದೆ, ಯಾರು ಕೂಡ ಮಿಸ್ ಆಗ್ತಾರೆ ಅಂತ ಅನ್ಸಲ್ಲ, ಎಲ್ರದ್ದು ಕೂಡ ಸಮಾನವಾಗಿದೆ. ಆಕ್ಚುಲಿ ಇವ್ರು ಹೆಂಗ್ ಕುತ್ಕೊಂಡು ಕತೆ ಹೆಂಡಿದ್ದಾರೆ, ಎಲ್ಲರೂ ಕೂಡ ಒಂದೇ ಕಡೆ ಸೇರಿಸುವಲ್ಲಿ ಅಂತ ಅನಿಸ್ತಿರುತ್ತೆ. ಇದಕ್ಕೆ ಪಾಪ ವರ್ಷಾನ್ಗಟ್ಟಲೆ ಟೈಮ್ ತೊಗೊಂಡಿದ್ದಾರೆ, ಸ್ಕ್ರಿಪ್ಟ್ ಮಾಡಿದ್ದಾರೆ. ಆ ಸ್ಕ್ರಿಪ್ಟ್ ಕೇಳಿದಾಗಲೇ ನನಗೆ ಒಂದು ಥ್ರಿಲ್ ಆಗಿತ್ತು. ಓಕೆ, ಇದೇ ಥರ ಪಿಕ್ಚರೈಸೇಷನ್ ಬಂದ್ಬಿಟ್ರೆ, ಇವ್ರು ನರೇಶನ್ ಕೊಟ್ಟಿರೋ ಥರ ಬಂದರೆ ಇದು ವರ್ಕ್ ಆಗುತ್ತೆ ಅಂತ ಅನಿಸಿತ್ತು. ಅಫ್ಕೋರ್ಸ್ ಈಗ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಯಾ, ಮುಖದಲ್ಲಿ ಖುಷಿ ಕಾಣುತ್ತೆ ಆಕ್ಚುಲಿ, ಬಿಕಾಸ್ ನಾವು ಹೇಳಿ ಪಕ್ಕದಲ್ಲಿ ಹೆಣ್ಮಕ್ಳು ಇರೋ ಖುಷಿ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡಿ ಆಯ್ತಾ, ಕೇಳಿಸಿಲ್ಲ. ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕಷ್ಟೇ, ಬೇಕಾದಾಗ್ಲಿ. ಡ್ರಾಮಾದಲ್ಲಿ ಡೈಲಾಗ್ ಇಲ್ವಾ ನಮ್ದು? ನಂಗೆ ಡ್ರಾಮಾ ಡೈಲಾಗ್ ಎಷ್ಟಾದ್ರೂ ಹೊಡಿವಿ, ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಆಕ್ಚುಲಿ. ಥ್ಯಾಂಕ್ ಯು. ಹಳ್ಳಿ ಸೊಗಡಿನ ಅದ್ರಲ್ಲಿ ಕೆಲವರ ರಿಯಲ್ ಕ್ಯಾರೆಕ್ಟರ್ ನಂದು, ನೀವೇನು ಅದನ್ನೇನು ಅದನ್ನೇ ಹೇಳ್ತಾ ಇರೋದು. ಬಿಕಾಸ್ ಒಬ್ಬೊಬ್ರು ನಟರದ್ದು ಆ ಥರ ಮೂವಿ ಬಂದ ತಕ್ಷಣ ಫೀಲ್ ಆಗುತ್ತೆ. ಆ್ಯಂಡ್ ಮ್ಯಾಟಿನಿ ಮೂವಿಯಲ್ಲಿ ಹಾರರ್ ಎಷ್ಟು ಪರ್ಸೆಂಟ್ ಇದೆ, ಕಾಮಿಡಿ ಎಷ್ಟು ಪರ್ಸೆಂಟ್ ಇದೆ, ಆ್ಯಂಡ್ ಎಲ್ಲ ಮಿಕ್ಸ್ ಎಷ್ಟು ಪರ್ಸೆಂಟ್ ಇದೆ? ಕಾಮಿಡಿ ಹಾರರ್ 50-50 ಇಲ್ಲ ಅನ್ಕೊಳ್ಳೋಣ. ಒಂದು 35-35, ಇನ್ನೊಂದು 30 ಲವ್. ಆಕ್ಚುಲಿ ಕೆಲವು ಓವರ್ಲ್ಯಾಪ್ ಆಗ್ಬಿಟ್ಟಿದೆ. 50-50ಗಿನ್ನ ಎಲ್ಲಿ ಹಾರರ್ ಇರುತ್ತೆ ಅಲ್ಲಿ ಕಾಮಿಡಿನೂ ಇದೆ, ಇಲ್ಲಿ ಕಾಮಿಡಿ ಇದೆ ಅಲ್ಲಿ ಹಾರರು ಇದೆ. ಹಂಗಾಗಿ ಒಂಥರ ಇಬ್ಬರು ಅಷ್ಟು ಮುದ್ದಾದ ಹುಡುಗಿಯರಿದ್ದಾರೆ, ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, 4 ಹಾಡಿದೆ, ಸೂಪರ್ ಆಗಿರೋದು. ಪ್ಯಾಕೇಜ್ ಕಂಪ್ಲೀಟ್ಲಿ ಕಮರ್ಷಿಯಲ್, ನೋ ಫಿಲಾಸಫಿ, ನಥಿಂಗ್, ನೋ ಮೆಸೇಜ್. ನಾವು ಯಾವ ಮೆಸೇಜು ಕಳಿಸಲ್ಲ ಯಾರಿಗೂ ನಾವು ಮೆಸೇಜು ಕೊಡ್ತಾ ಇಲ್ಲ ಈ ಸಿನಿಮಾದಲ್ಲಿ. ಬನ್ನಿ ಕಣ್ ತುಂಬಿಸ್ಕೊಂಡು ಬಾಡೂಟ ಮಾಡ್ಕೊಂಡು ಹೋಗಿ ಅಷ್ಟೇ, ನೋ SMS. ಓಕೆ. ಸೊ ಇವಾಗ ಜನ ಮ್ಯಾಟಿನಿ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಬೈದಲ್ಲಿ ಬರ್ತಾರಾ, ನಗ್ತಾ ಬರ್ತಾರಾ, ಅಥವಾ ಫುಲ್ ಖುಷಿಯಾಗಿ ಬರ್ತಾರಾ, ಹಾಡಿನ ಗುಣಗ್ತಾ ಬರ್ತಾರಾ? ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಂದರೆ ಥಿಯೇಟ್ರಲ್ಲಿ ಅವ್ರು ಯಾವ ಥರ ಬರ್ತಾರೆ ಅಂತ ನೋಡೋಣ ಅಂದರೆ ನನಗೂ ಆ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರು ಯಾವ ಥರ ಬರ್ತಾರೆ ಅಂತ ಐಡಿಯಾ ಇಲ್ಲ ನನಗೂ. ತುಂಬಾ ವಿಷಯಗಳಿರೋದ್ರಿಂದ ಆಡಿಯನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ಅಂದರೆ ಥ್ರಿಲ್ ಕೊಡುತ್ತಾ, ಅವ್ರಿಗೆ ಖುಷಿ ಕೊಡುತ್ತಾ, ಆ್ಯಂಡ್ ಮಜಾ ಮಾಡ್ತಾರಾ, ಆ್ಯಂಡ್ ಮಕ್ಳಿಗೆ ಭಯ ಆಗುತ್ತಾ. ಈ ಫ್ಯಾಮಿಲಿ ಸಮೇತ ನೋಡಬೇಕು. ಈ ಕಾರ್ಟೂನ್ ಸಿನಿಮಾಗಳೆಲ್ಲ ನೋಡಕ್ ಹೋಗ್ತಾರೆ ಗೊತ್ತಾ, ಮಕ್ಳು ಕರ್ಕೊಂಡು, ಹೌದು. ಹಂಗೆ ಮಜಾ ಮಾಡಕ್ ಹೋಗ್ಬೇಕು. ಆ ದೆವ್ವ ಯಾರು ದೆವ್ವ ಯಾರು ದೆವ್ವ ಯಾರು ಅಂತ ಫಸ್ಟ್ ಆಫ್ ಫುಲ್ ಅದೇ ಇದೆ. ಇಂಟ್ರೋಲ್ ಪಾಯಿಂಟ್ ಯಾರು ದೆವ್ವ ಅಂತ ರಿವೀಲ್ ಆಗುತ್ತೆ. ಹೌದು, ನಂಗೆ ಟ್ರೈಲರ್ ನೋಡುವಾಗ ಅದೇ ಅನಿಸ್ತಿತ್ತು. ಬಿಕಾಸ್ ನೋಡ್ತಾ ಇವಾಗ ಒಂದು 1 minute 30 seconds ಆದ ತಕ್ಷಣ ಏನ್ ಕತೆ ಇರ್ಬೋದು ಅಂತ ಊಹಿಸಕ್ಕೆ ಆಗಲ್ಲ. ಇವಾಗ ಏನೋ ಊಹಿಸೋಷ್ಟೊತ್ತಿಗೆ ಬೇರೆ ಯಾವುದೋ ಒಂದು ಕ್ಲಿಪ್ ಬರುತ್ತೆ, ಅದು ಮುಚ್ಚಾಕ್ಬಿಟ್ಟಂಗೆ ಅನ್ಸುತ್ತೆ. ಓಕೆ, ಇದು ಯಾವ ತರ ಕತೆ ಇದು ಅಂದ್ಕೊಂಡು ಅಂತ ಊಹಿಸಕ್ಕೆ ಆಗದೇ ಇಲ್ಲ ಆಕ್ಚುಲಿ. ಸೊ ಪ್ರತಿ ಸರಿನೂ ಕೂಡ ನೀವು ಮಾಡಿರೋ ಸಿನಿಮಾ ಟ್ರೇಲರ್ ಮೂಲಕ ನೋಡಿದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತಲ್ವಾ? ಸೊ ಜನಗಳು ಯಾವ ತರ ಕಣ್ ತುಂಬಿಸ್ಕೋಬಹುದು ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಅನ್ಸುತ್ತೆ? ವಿಜುವಲಿ ತುಂಬಾ ಗ್ರ್ಯಾಂಡ್ ಆಗಿದೆ. ಅದು ಹೌದು, ಸಿನಿಮಾಟೋಗ್ರಫಿ ಬೊಂಬಾಡ್ ಆಗಿದೆ. ಮನೆ ಕಿವಿಗೂ ತುಂಬಾ ಒಳ್ಳೆ ಸೌಂಡ್ ಇದೆ. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಅದು ನೀವು ಹೇಳಿದ್ದೀರಾ. ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಇದ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಯಾಕಂದ್ರೆ ಹಾರರ್ ಸಿನಿಮಾ ಆಗಿರೋದ್ರಿಂದ ನಿಮಗೆ ಮುಖ್ಯವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಹೌದು ಹೌದು ಬಕೇಶ್ ಅವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ನಾವು ಹಾರರ್ ಸಿನಿಮಾ ನೋಡುವಾಗ ವಿಜುವಲಿ ಅಥವಾ ಕೇಳ್ಸಕ್ ಚೆನ್ನಾಗಿಲ್ಲ, ನೋಡ್ಸಕ್ ಚೆನ್ನಾಗಿಲ್ಲ ಅಂತಂದ್ರೆ ಅದು ಎಷ್ಟು ಒಳ್ಳೆ ಸಿನಿಮಾ ಇದನ್ನು ಕೂಡ ಅದು ಸೀಟ್ ಮೇಲೆ ಕೂರ್ಬೇಕು ಅಂತ ಫೀಲ್ ಆಗದೇ ಇಲ್ಲ ಆಕ್ಚುಲಿ. ತುಂಬ ಲೈಟ್ ಹಾರ್ಟೆಡ್ ಸಿನಿಮಾ ಅಮ್ಮ ಇದು. ಏನು ಹಂಗೆ ಹಾರರ್ ಅಂದರೆ ತುಂಬ ವಿಕಾರವಾದ ದೆವ್ವಗಳೆಲ್ಲ ಬಂದು ಎದುರಿಸೋದು ಆ ಥರ ಎಲ್ಲ ಇಲ್ಲ. ಕ್ಯೂಟ್ ದೆವ್ವಗಳೆಲ್ಲ ಎಲ್ಲ ಕ್ಯೂಟ್ ದೆವ್ವಗಳು ಸಣ್ಣದಾಗಿ ಎದುರಿಸ್ಕೊಂಡು ಆ ಸೌಂಡ್ ಎಫೆಕ್ಟ್ಸು ಅದು ಇದು ಮಜಾ ಮಾಡ್ಕೊಂಡು ಖುಷಿಯಾಗಿ ನಕ್ಕೊಂಡು ಬರುವಂಥ ಸಿನಿಮಾ. ಈ ಮೂವಿಯಿಂದ ಜನಗಳಿಗೆ ಏನೊಂದು ಹೇಳ್ಬೇಕಂತ ಇದ್ರೆ, ಸೊ April 5th ಅವ್ರಿಗೆ ಯಾವ ಥರ ಬಾಡೂಟ ಸಿಗುತ್ತೆ ಅಂತ ಕ್ಲಿಯರ್ ಆಗಿ ಒಂದು ಮಾತೇನೆಂದರೆ, ನಾವು ತುಂಬ ಚೆನ್ನಾಗಿರೋ ಸಿನಿಮಾ ಮಾಡಿದ್ದೀವಿ, ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ. ಬಂದು ನೋಡಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಮಜಾ ಮಾಡಿಕೊಂಡು 2.5 ಗಂಟೆಗಳ ಕಾಲ ಒಂದು ಒಳ್ಳೆ ಸಿನಿಮಾ ರಸದೌತಣ ಸಿಗುತ್ತೆ ನಿಮಗೆ. ಅದ್ಭುತವಾದ ಆ್ಯಕ್ಟರ್ಗಳಿದ್ದಾರೆ, ಎಲ್ಲರೂ ನಿಮ್ಮನ್ನು ರಂಜಿಸ್ತಾರೆ. ಬನ್ನಿ ನಮ್ಮ ಸಿನಿಮಾ ನೋಡಿ. ಆ್ಯಂಡ್ ನಾನು ಸೀರಿಯಸ್ಲಿ ಏನಂದರೆ, ಈಗ ಆಲ್ರೆಡಿ ನೀವು ನಮ್ಮ ಪೋಸ್ಟ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ, ಇದೇ ನಮ್ಮ ಇನ್ವಿಟೇಷನು. ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ಅಂದರೆ ನಾವು ಯಾವ ಸಿನಿಮಾ ಮಾಡಿದ್ರು ಎಲ್ಲ ಸಿನಿಮಾಗಳ ಬಗ್ಗೆ ನಾವು ಸಿಕ್ಕಾಪಟ್ಟೆ ಹೇಳ್ತೀವಿ, ಸಿಕ್ಕಾಪಟ್ಟೆ ನಮ್ಮ ಸಿನಿಮಾ ಗ್ರೇಟ್ ಅಂತಲೇ ಹೇಳೋದು ನಾವೆಲ್ಲರೂ. ಬಟ್ ನೀವು ಡಿಸೈಡ್ ಮಾಡಿರ್ತೀರಿ ಈಗ ಆಲ್ರೆಡಿ ಈ ಸಿನಿಮಾ ನೋಡ್ಬೇಕು, ಈ ಸಿನಿಮಾ ನೋಡಬಾರ್ದು ಅಂತ. ಹಾಗಾಗಿ ಪ್ರಾಮಾಣಿಕವಾಗಿ ನಮ್ಮ ಇಷ್ಟು ವರ್ಷದ ಜರ್ನಿಗಳಲ್ಲಿ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಇಷ್ಟು ವರ್ಷ ನಾನು ಏನು ನಂಬಿದ್ದೀರಿ ನೀವು, ಆ ನಂಬಿಕೆನ ನಾನು ಸದಾಕಾಲ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬನ್ನಿ, ಮ್ಯಾಟ್ನಿ ಸಿನಿಮಾನ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೋಡಿ ಎಂಜಾಯ್ ಮಾಡೋಣ. ಓಕೆ ಸರ್, ನಿಮ್ಮ ವಾಯ್ಸಿಂದ ಸಾಂಗ್ ಎಲ್ಲಾದರೂ ಹೇಳ್ಬೋದು, ವಾಯ್ಸ್ ಎಲ್ಲಾದರೂ ಹೇಳ್ಬೋದು? ಸಾಂಗಲ್ಲೆಲ್ಲ ಹೇಳ್ಬಿಟ್ಟಿದ್ದೀವಿ. ಒಂದು ನನಗೆ ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿರುವಂಥ ಫಿಲಮ್ ಇದು. ಸೊ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಫಿಲಮು ಖಂಡಿತ ರಿಸೀವ್ ಮಾಡ್ಕೋತಾರೆ. ಯಾಕೆಂದರೆ ಆಗಲೇ ಸರ್ ಹೇಳಿದಂಗೆ ಒಂದು ಇದರಲ್ಲಿ ಗೊತ್ತಾಗುತ್ತೆ, ಸಾಂಗ್ ಇರ್ಬೋದು, ಟ್ರೈಲರ್ ಇರ್ಬೋದು, ಹೆಂಗೆ ಫಿಲಮು ಬಂದಿರ್ಬೋದು ಅಂತ. ಸೊ ಆ ಥರ ಹೋಪ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಜನಗಳಲ್ಲಿ. ಖಂಡಿತ ಥಿಯೇಟ್ರಿಗೆ ಬಂದರೆ ಅದಕ್ಕಿಂತ ಹೆಚ್ಚು ಎಂಟರ್ಟೈನ್
ಮಾಡ್ತಾರೆ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಿರ್ದೇಶಕರು. ಎಲ್ಲರೂ ಬನ್ನಿ ಥಿಯೇಟ್ರಿಗೆ, ಏಪ್ರಿಲ್ 5ನೇ ತಾರೀಕು ಫಿಲಮ್. ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಮುಗುದಿಲ್ಲ ಬೇಸಿಗೆ, ರಜೆ ಇದೆ ಸ್ಕೂಲಿಗೆ, ಹೋಗೋಣ ನಮ್ಮ ಮ್ಯಾಟ್ನಿಗೆ, ಬರ್ಲೇಬೇಕು ನೀವು ಥಿಯೇಟರ್ಗೆ ಗೆಳೆಯರೇ.